Hello friends, welcome to Science Pathashala. This is Girish Babu. Today we will discuss ಸೆಲ್ಸ್ ಬಗ್ಗೆ ತಿಳ್ಕೊಂಡಿದ್ವಲ್ಲ, ಜೀವಕೋಶದ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಈ ಕ್ಲಾಸಲ್ಲಿ ಅಲ್ಲಿ ಏನು ಮಿಸ್ ಮಾಡಿದ್ವಲ್ಲ, ನ್ಯೂಕ್ಲಿಯಸ್ ಮತ್ತು ಕ್ರೋಮೋಸೋಮ್ಸ್ ಬಗ್ಗೆ ಮಿಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ನ್ಯೂಕ್ಲಿಯಸ್ ಮತ್ತು ಕ್ರೋಮೋಸೋಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕ್ರೋಮೋಸೋಮ್ಸ್ ವರ್ಣತಂತುಗಳು ಅಂತ ಕರಿತೀವಿ, ನ್ಯೂಕ್ಲಿಯಸ್ ಕೋಶ ಕೇಂದ್ರ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ನೋಡಿ, ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಕೋಶ ಕೇಂದ್ರ. ಸೊ ಈ ಕೋಶ ಕೇಂದ್ರವನ್ನು ಕಂಡುಹಿಡಿದಿದ್ದು ಯಾರಪ್ಪ ಅಂದರೆ ಡಿಸ್ಕವರ್ಡ್ ಬೈ ರಾಬರ್ಟ್ ಬ್ರೌನ್ ಅಂತ ಹೇಳ್ಬಿಟ್ಟು. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಾಬರ್ಟ್ ಬ್ರೌನ್. ಇದು ಜೀವಕೋಶದ ಅತ್ಯಂತ ದೊಡ್ಡ ಕಣದಂಗವಾಗಿರುತ್ತೆ. ಯಾವುದು? ಕೋಶ ಕೇಂದ್ರ. ಲಾರ್ಜೆಸ್ಟ್ ಆರ್ಗನಲ್ ಇನ್ ದ ಸೆಲ್. ಯಾವುದು? ನ್ಯೂಕ್ಲಿಯಸ್. ಇದನ್ನ ಏನಪ್ಪ ಕರಿತೀವಿ ಅಂದರೆ ಜೀವಕೋಶದ ಮೆದುಳು ಅಂತ ಕೂಡ ಕರಿತೀವಿ, ಬ್ರೈನ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆಂದ್ರೆ ಮೋಸ್ಟ್ ಆಫ್ ದ ಒಂದು ವರ್ಕ್ ನಡೆಯೋದು ಯಾವುದರಿಂದ ಅಂದ್ರೆ ಕೋಶ ಕೇಂದ್ರದಿಂದ ನಡೆಯುತ್ತೆ, ಅಂದ್ರೆ ನ್ಯೂಕ್ಲಿಯಸ್ ಇಂದ ನಡೀತಾ ಹೋಗುತ್ತೆ. ದಟ್ಸ್ ವೈ ವಿ ಆರ್ ಕಾಲ್ ಇಟ್ ಆಸ್ ಏನು, ಜೀವಕೋಶದ ಮೆದುಳು, ಬ್ರೈನ್ ಆಫ್ ದ ಸೆಲ್ ಅಂತ ಕೂಡ ಕರಿತೀವಿ. ಯಾವ್ದನ್ನ? ನ್ಯೂಕ್ಲಿಯಸ್ ಅನ್ನ ನೆನ್ಪಿಡಬೇಕು. ನೆಕ್ಸ್ಟ್ ನೋಡಿ, ಇದು ಜೀವಕೋಶದ ಮಧ್ಯಭಾಗದಲ್ಲಿದ್ದು ಜೀವಕೋಶದ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ನಿಯಂತ್ರಿಸುತ್ತದೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಜೀವಕೋಶದ ಮೆದುಳು ಅಂತ ಕರಿತೀವಿ. ಇಟ್ ಕಂಟ್ರೋಲ್ ದ ಆಕ್ಟಿವಿಟೀಸ್ ಆಫ್ ದ ಸೆಲ್. ಅಂದ್ರೆ ಸೆಲ್ ನ ಒಂದು ಆಕ್ಟಿವಿಟಿ ಯಾವುದು ಕಂಟ್ರೋಲ್ ಮಾಡುತ್ತೆ ಅಂದ್ರೆ ದಟ್ ಈಸ್ ನ್ಯೂಕ್ಲಿಯಸ್ ಅಂತ ಹೇಳ್ಬಿಟ್ಟು. ಎಸ್, ಇಟ್ ಕಂಟೈನ್ಸ್ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಕಾಲ್ಡ್ ನ್ಯೂಕ್ಲಿಯೋಪ್ಲಾಸಮ್. ಸೊ ಇದೊಂದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ಅನ್ನು ಒಳಗೊಂಡಿರುತ್ತೆ. ಅದಕ್ಕೆ ನಾವೇನು ಕರಿತೀವಿ ನೋಡಿ, ಇಲ್ಲಿ ನ್ಯೂಕ್ಲಿಯೋಪ್ಲಾಸಮ್ ಅಂತ ಇದೆ, ಅದಕ್ಕೆ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವೇನೇನು ಕರಿತೀವಿ? ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಮೇಜರ್ ಕಾಂಪೊನೆಂಟ್ಸ್ ಏನೇನಿರುತ್ತೆ ಇಲ್ಲಿ ಜೆಲ್ ಲೈಕ್ ಸ್ಟ್ರಕ್ಚರ್? ಇಲ್ಲಿ ಪ್ರೋಟೀನ್ಸ್ ಇರುತ್ತೆ ಮತ್ತೆ ನ್ಯೂಕ್ಲಿಕ್ ಆಸಿಡ್ಸ್ ಇರುತ್ತೆ. ಏನೇನು? ಪ್ರೋಟೀನ್ಸ್ ಮತ್ತೆ ನ್ಯೂಕ್ಲಿಕ್ ಆಮ್ಲಗಳು ಅಂತ ಕರಿತಾ ಹೋಗ್ತೀವಿ. ನೋಡಿ, ಇಲ್ಲಿ ಕೋಶಪೆರೆ ಎಂಬ ಸೂಕ್ಷ್ಮ ಪದರದಿಂದ ಆವೃತವಾಗಿರುತ್ತೆ. ಸೊ ಇದರ ಪ್ರಮುಖ ಘಟಕಗಳು ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಮ್ಲಗಳು ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನ್ಯೂಕ್ಲಿಯೋಪ್ಲಾಸಮ್ ಅಂತ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಟ್ ಈಸ್ ಜೆಲ್ಲಿ ಲೈಕ್ ಮ್ಯಾಟ್ರಿಕ್ಸ್ ವಿಚ್ ಕಂಟೈನ್ಸ್ ವಾಟರ್, ಲಿಪಿಡ್ಸ್ ಅಂಡ್ ಪ್ರೋಟೀನ್ಸ್. ನೋಡಿ, ವಾಟರು, ಲಿಪಿಡ್ಸು ಮತ್ತು ಪ್ರೋಟೀನ್ಸ್ ಅನ್ನು ಒಳಗೊಂಡಿರುತ್ತೆ ಇದು ನ್ಯೂಕ್ಲಿಯೋಪ್ಲಾಸಮ್. ಸೊ ಇಟ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ಕ್ಯಾರಿಯೋಪ್ಲಾಸಮ್ ಆರ್ ಕ್ಯಾರಿಯೋಲಿಂಪ್ ಅಂತ ಕರಿತೀವಿ. ಕ್ಯಾರಿಯೋಲಿಂಪ್ ಅಂತಾದ್ರೂ ಕರಿತೀವಿ ಅಥವಾ ಕ್ಯಾರಿಯೋಪ್ಲಾಸಮ್ ಅಂತಾದ್ರೂ ಕರಿತೀವಿ. ಯಾವುದಕ್ಕೆ? ಇದೆ ನ್ಯೂಕ್ಲಿಯೋಪ್ಲಾಸಮ್ಗೆ. ನೆನ್ಪಿಡಬೇಕು. ನೋಡಿ, ಕೋಶ ಕೇಂದ್ರ ಪೊರೆ ಸುತ್ತುವರೆದಿರುತ್ತೆ. ಈ ಪೊರೆಯ ಒಳಗಡೆ ಒಂದು ರೀತಿಯ ದ್ರವರೂಪದ ವಸ್ತು ಇದು. ಇದನ್ನು ಕೋಶ ಕೇಂದ್ರ ದ್ರವ ಅಥವಾ ಕ್ಯಾರಿಯೋಲಿಂಪ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಕ್ಯಾರಿಯೋಲಿಂಪ್ ಅಥವಾ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಈ ವಿಶಿಷ್ಟ ದ್ರವದಲ್ಲಿ ವಿಶಿಷ್ಟ ವರ್ಣತಂತುಗಳು ಒಂದು ಜಾಲ ರೂಪವಿರುತ್ತೆ. ಅದಕ್ಕೆ ವರ್ಣಗ್ರಾಹಕ ಜಾಲ ಅಂತ ಕರಿತೀವಿ. ಏನು? ವರ್ಣಗ್ರಾಹಕ ಜಾಲ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇನ್ ನ್ಯೂಕ್ಲಿಯಸ್ ಹೈಲಿ ಎಕ್ಸ್ಟೆಂಡೆಡ್ ಅಂಡ್ ಎಲಾಬೊರೇಟ್ಸ್ ನ್ಯೂಕ್ಲಿಯರ್ ಪ್ರೋಟೀನ್ ಫೈಬರ್ಸ್ ಕಾಲ್ಡ್ ಕ್ರೋಮ್ಯಾಟಿನ್ ಅಂತ ಕರಿತೀವಿ. ಏನು ಕರಿತೀವಿ? ಅದಕ್ಕೆ ಕ್ರೋಮ್ಯಾಟಿನ್ ಅಂತ ಕರಿತೀವಿ. ನೇಮ್ಡ್ ಬೈ ಫ್ಲೆಮಿಂಗ್. ಇದನ್ನ ಕ್ರೋಮ್ಯಾಟಿನ್ ಅಂತ ಯಾರ್ದು ಕರೆದಿದ್ದಪ್ಪ ಅಂದ್ರೆ ದಟ್ ಈಸ್ ಫ್ಲೆಮಿಂಗ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? So the nucleus also contains a nuclear matrix, one or two spherical bodies called nucleoli ಅಂತ ಕರಿತೀವಿ. ಇದು ನ್ಯೂಕ್ಲಿಯೋಲೈ ಎಂಬ ಒಂದು ಸ್ಪೆರಿಕಲ್ ಬಾಡಿನ ಹೊಂದಿರುತ್ತೆ. ನೋಡಿ, ಇಲ್ಲಿ ಕ್ರೋಮ್ಯಾಟಿನ್ ಅಂತ ಕರಿತೀವಿ ಅಥವಾ ಕ್ರೋಮ್ಯಾಟಿನ್ಸ್ ಈ ಥರ ಇರುತ್ತೆ. ಕ್ರೋಮ್ಯಾಟಿನ್ಸ್. ಕ್ಲಿಯರ್? ಇದನ್ನ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ, ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ, ಸೊ ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಸೊ ಇದನ್ನ ನ್ಯೂಕ್ಲಿಯರ್ ಕೋರ್ ಅಂತ ಕರಿತೀವಿ. ಮುಂದೆ ನೋಡ್ತಾ ಹೋಗೋಣ. ಓಕೆ. ಜೀವಕೋಶ ವಿಭಜನೆ ಸಂದರ್ಭದಲ್ಲಿ ವರ್ಣಗ್ರಾಹಕ ಜಾಲವು ಸುರುಳಿ ಸುತ್ತಿಕೊಂಡು ವರ್ಣತಂತುಗಳಾಗಿ ಮಾರ್ಪಡುತ್ತೆ. ಇದೇನು ಹಿಂಗೆ ಸುರುಳಿ ಸುತ್ತಿಕೊಂಡಿದೆ, ಸೊ ಇದೆಲ್ಲ ಏನಾಗಿರುತ್ತೆ? DNA ಆಗಿರುತ್ತೆ. ಆ DNA ಎಲ್ಲ ಕಂಡೆನ್ಸ್ ಆಗಿ ಏನಾಗುತ್ತೆ? ಈ ಒಂದು ಕ್ರೋಮೋಸೋಮ್ಸ್ ಆಗುತ್ತೆ, ವರ್ಣತಂತುಗಳಾಗುತ್ತೆ. ಕ್ಲಿಯರ್? ಸೊ ಈ ಒಂದು DNA ಈ ಒಂದು ವರ್ಣತಂತುಗಳಾಗುತ್ತೆ, ಕ್ರೋಮೋಸೋಮ್ಸ್ ಆಗಿರುತ್ತೆ. ನಾವೇನಾದ್ರೂ ಈ ತರ ಕ್ರೋಮೋಸೋಮ್ಸ್ ಇದ್ರೆ ಮುಂದೆ ನೋಡ್ತಾ ಹೋಗೋಣ. ಸೊ ಈ ಕ್ರೋಮೋಸೋಮ್ಸ್ ಈ ತರ ಇದ್ರೆ ಇದನ್ನೆಲ್ಲ ಅನ್ವೈಂಡ್ ಮಾಡ್ತಾ ಹೋಗ್ತಾ ಇದ್ರೆ ಈ ತರ ನಮಗೆ ಸ್ಟ್ರಕ್ಚರ್ ಸಿಗುತ್ತೆ. ಸೊ ಅದೆಲ್ಲ ಏನಾಗುತ್ತೆ? DNA ಆಗಿರುತ್ತೆ. ಮತ್ತೆ ಜೆನೆಟಿಕ್ ಕೋಡ್ಸ್ ಯಾವ ರೀತಿ ಮ್ಯಾಚ್ ಅಪ್ ಆಗಿದೆ ಅಂತೆಲ್ಲ ವಿ ಕ್ಯಾನ್ ಅಬ್ಸರ್ವ್. ಓಕೆ. ನೋಡಿ, ಇಲ್ಲಿ ದ ನ್ಯೂಕ್ಲಿಯರ್ ಮ್ಯಾಟ್ರಿಕ್ಸ್ ಆರ್ ನ್ಯೂಕ್ಲಿಯೋಪ್ಲಾಸಮ್ ಕಂಟೈನ್ಸ್ ನ್ಯೂಕ್ಲಿಯೋಲಸ್ ಅಂಡ್ ಕ್ರೋಮ್ಯಾಟಿನ್. ನ್ಯೂಕ್ಲಿಯೋಲಸ್ ಮತ್ತೆ ಕ್ರೋಮ್ಯಾಟಿನ್ ನ ಒಳಗೊಂಡಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ನ್ಯೂಕ್ಲಿಯರ್ ಎನ್ವಲಪ್ ಕನ್ಸಿಸ್ಟ್ ಆಫ್ ಟೂ ಮೆಂಬ್ರೇನ್ಸ್ ವಿಚ್ ಪೆರಿನ್ಯೂಕ್ಲಿಯರ್ ಸ್ಪೇಸ್ ವಿತ್ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರಿತೀವಿ. ಅಂದರೆ ನ್ಯೂಕ್ಲಿಯರ್ ಹೊದಿಕೆಯು ಎರಡು ಪೊರೆಗಳ ಜಾಗವನ್ನು ಪೆರಿನ್ಯೂಕ್ಲಿಯರ್ ಜಾಗ ಅಂತ ಕರೀತಾರೆ. ನೋಡಿ, ಇಲ್ಲಿ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಇದು ಇನ್ನರ್ ಮೆಂಬ್ರೇನ್ ಅಂತ ಕರಿತೀವಿ. ಸೊ ಔಟರ್ ಮೆಂಬ್ರೇನ್ ಎಲ್ಲಿದೆ? ಇಲ್ಲಿ ಔಟರ್ ಮೆಂಬ್ರೇನ್ ಇದೆ.
ದಿಸ್ ಈಸ್ ಇನ್ನರ್ ಮೆಂಬ್ರೈನ್, ದಿಸ್ ಈಸ್ ಔಟರ್ ಮೆಂಬ್ರೈನ್. ಇದು ಒಳ ಪೊರೆ, ಇದು ಹೊರ ಪೊರೆ ಅಂತ ಕರಿತೀವಿ. ಎರಡರ ನಡುವೆ ಒಂದು ಜಾಗ ಇದೆಯಲ್ಲ, ಅದಕ್ಕೆ ನಾವೇನು ಕರಿತೀವಿ, ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರಿತೀವಿ, ಅಥವಾ ಪೆರಿ ನ್ಯೂಕ್ಲಿಯರ್ ಜಾಗ ಅಂತ ಕರಿತೀವಿ. ಅದನ್ನೇ ಹೇಳ್ತಿರೋದು. ಓಕೆ, ನೆಕ್ಸ್ಟ್ ನೋಡಿ, ನ್ಯೂಕ್ಲಿಯರ್ ಪೋರ್ಸ್ ಅಲೋ ದ ಮೂವ್ಮೆಂಟ್ ಆಫ್ RNA ಆ್ಯಂಡ್ ಪ್ರೋಟೀನ್ ಇನ್ ಬೋತ್ ಡೈರೆಕ್ಷನ್. ನೋಡಿ ಇಲ್ಲಿ ಒಂದು ಏನಂತ ಹೇಳ್ಬೋದು, ನ್ಯೂಕ್ಲಿಯರ್ ಪೋರ್ಸ್ ಅಂತ ಹೇಳ್ಬೋದು, ನ್ಯೂಕ್ಲಿಯರ್ ರಂಧ್ರಗಳು ಅಂತ ಹೇಳ್ಬೋದು. ಇದನ್ನ ಇಲ್ಲೊಂದಿದೆ ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ಸೊ ಇವೇನು ಮಾಡುತ್ತೆ, ಪ್ರೋಟೀನ್ ಮತ್ತು RNAನ ಈ ಒಂದು ನ್ಯೂಕ್ಲಿಯಸ್ ಇಂದ ಒಳಗಡೆ ಮತ್ತು ಹೊರಗೆ ಹೋಗ್ಲಿಕ್ಕೆ ಜಾಗ ಮಾಡಿಕೊಡುತ್ತೆ. ಯಾವುದು, ಈ ಒಂದು ವಾಟ್ ವಿ ಕಾಲ್ ದಿಸ್ ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ ಇಲ್ಲಿ ನ್ಯೂಕ್ಲಿಯರ್ ರಂಧ್ರಗಳು RNA ಮತ್ತು ಪ್ರೋಟೀನ್ಗಳ ಚಲನೆಯನ್ನು ಎರಡು ದಿಕ್ಕುಗಳಲ್ಲೂ ಅನುಮತಿಸುತ್ತದೆ. ಸೊ ನ್ಯೂಕ್ಲಿಯಸ್ ಇಂದ ಹೊರಗೆ ಮತ್ತು ಒಳಗೆ ಎರಡು ಕಡೆನೂ ಅದು ಪರ್ಮಿಟ್ ಮಾಡುತ್ತೆ. ಕೋಶ ಕೇಂದ್ರದ ಒಳಗೆ ಒಂದು ದುಂಡಗಿನ ಕಿರುಕೋಶ ಕೇಂದ್ರ ಇರುತ್ತೆ. ಇದರಲ್ಲಿ RNA ಮತ್ತು ಪ್ರೋಟೀನ್ಗಳು ಇರುತ್ತವೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಇಸ್ ಅ ಸೈಟ್ ಫಾರ್ ನ್ಯೂಕ್ಲಿಯೋಲಸ್ ಇಸ್ ಅ ಸೈಟ್ ಫಾರ್ ಆಕ್ಟಿವ್ ರೈಬೋಸೋಮಲ್ RNA. ರೈಬೋಸೋಮಲ್ RNA ಸಿಂಥಸಿಸ್ ಆಗೋದು ಎಲ್ಲಪ್ಪ ಅಂದರೆ ದಟ್ ಈಸ್ ನ್ಯೂಕ್ಲಿಯೋಲಸ್ ಅಲ್ಲಿ ಮಾತ್ರ. ಸೊ ನ್ಯೂಕ್ಲಿಯೋಲಸ್ ಅಲ್ಲಿ ನ್ಯೂಕ್ಲಿಯಸ್ನ ಒಳಗಡೆ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ರೈಬೋಸೋಮಲ್ RNA ಅಂದರೆ RNA ಅನ್ನೋದು ಸಿಂಥಸಿಸ್ ಆಗುತ್ತೆ. ನೆನ್ಪಿಡಬೇಕು. ಕ್ಲಿಯರ್? ಎಸ್. ಕೋಶ ಕೇಂದ್ರವು ಜೀವಕೋಶದ ಬಹುಪಾಲು ಚಟುವಟಿಕೆಗಳನ್ನು ಮಾರ್ಗದರ್ಶನ ಮಾಡುತ್ತಾ ಇದರಿಂದಾಗಿ ಕೋಶ ಕೇಂದ್ರವನ್ನು ಜೀವಕೋಶದ ನಿಯಂತ್ರಣ ಕೇಂದ್ರ ಅಂತ ಕರಿತೀವಿ. ಏನು, ಜೀವಕೋಶದ ನಿಯಂತ್ರಣ ಕೇಂದ್ರ. ಆಗಲೇ ನೋಡಿದ್ವಿ ಬ್ರೈನ್ ಆಫ್ ದ ಸೆಲ್ ಅಂತ ಕೂಡ ಕರಿತೀವಿ. ಅಂದ್ರೆ ಡ್ಯೂರಿಂಗ್ ಸೆಲ್ ಡಿವಿಷನ್ ದ ಕ್ರೋಮೋಸೋಮ್ಸ್ ಕಂಡೆನ್ಸ್ ಟು ಫಾರ್ಮ್ ಕ್ರೋಮೋಸೋಮ್ ಅಂತ ಅಲ್ಲೇ ನೋಡಿದ್ವಿ. ಡ್ಯೂರಿಂಗ್ ಸೆಲ್ ಡಿವಿಷನ್ ಕ್ರೊಮ್ಯಾಟಿನ್ಸ್ ಕಂಡೆನ್ಸ್ ಟು ಫಾರ್ಮ್ ಕ್ರೋಮೋಸೋಮ್ಸ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಎಸ್. ಹಾಗಾದ್ರೆ ಏನಪ್ಪ ಈ ಒಂದು ಕ್ರೊಮ್ಯಾಟಿನ್ ಅಂದ್ರೆ ಏನು, ಕ್ರೊಮ್ಯಾಟಿನ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಕ್ರೊಮ್ಯಾಟಿನ್ ಇಲ್ಲಿ ತೋರಿಸ್ತಿದ್ದಾರೆ. ಕ್ರೊಮ್ಯಾಟಿನ್. ಸೊ ಕ್ರೊಮ್ಯಾಟಿನ್ ಕಂಟೈನ್ಸ್ ಮೇನ್ ಆಗಿ DNA ಮತ್ತೆ ಇಸ್ಟೋನ್ ಆಗಿರುತ್ತೆ. ಇಸ್ಟೋನ್ಸ್ ಯಾವ್ಯಾವ ಅಂದರೆ ಇಸ್ಟೋನ್ ಈಸ್ ನಥಿಂಗ್ ಬಟ್ ಎ ಪ್ರೋಟೀನ್. ಅದರಲ್ಲಿ ಯಾವುದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಲೈಸಿನ್ ಮತ್ತೆ ಆರ್ಜಿನೈನ್ ಅಂತ ಕರಿತೀವಿ. ಲೈಸಿನ್ ಆ್ಯಂಡ್ ಆರ್ಜಿನೈನ್. ಓಕೆ. ಸೊ ನೆಕ್ಸ್ಟ್ ನಾನ್ ಇಸ್ಟೋನ್ ಪ್ರೋಟೀನ್ಸು ಇರುತ್ತೆ ಮತ್ತು ಸಮ್ RNA ಕೂಡ ಇರುತ್ತೆ ಯಾವುದರಲ್ಲಿ, ಕ್ರೊಮ್ಯಾಟಿನ್ ಅಲ್ಲಿ. ಅ ಸಿಂಗಲ್ ಹ್ಯೂಮನ್ ಸೆಲ್ ಕಂಟೈನ್ಸ್ ಅಪ್ರಾಕ್ಸಿಮೇಟ್ಲಿ 2 ಮೀಟರ್ ಲಾಂಗ್. ಸೊ ಈ ಒಂದು 2 ಮೀಟರ್ ಲಾಂಗ್ ಥ್ರೆಡ್ಸ್ ಆಫ್ DNA ಅನ್ನೋದು ಈ ಥರ ಕ್ರೋಮೋಸೋಮ್ನ ನಾವು ಅನ್ವೈಂಡ್ ಮಾಡ್ತಾ ಹೋಗ್ತಾರೆ. ಈ ಥರ ನಮಗೆ ಸ್ಟ್ರಕ್ಚರ್ ಸಿಗುತ್ತೆ. ಸೊ ಈ ಒಂದು ಸ್ಟ್ರಕ್ಚರ್ ಎಷ್ಟಿರುತ್ತೆ ಅಂದರೆ 2 ಮೀಟರ್ ಲಾಂಗ್ ಇರುತ್ತಂತೆ. 2 ಮೀಟರ್ ಲಾಂಗ್ ಆಫ್ DNA ಮತ್ತು 46 ಕ್ರೋಮೋಸೋಮ್ಸು ಇರುತ್ತೆ, ವಿತ್ 46 ಕ್ರೋಮೋಸೋಮ್ಸ್. ಓಕೆ. ನೆಕ್ಸ್ಟ್ ನೋಡಿ ಸೆಂಟ್ರೋಮಿಯರ್ ಅಂತ ಕರಿತೀವಿ. ಸೆಂಟ್ರೋಮಿಯರ್ ರೆಪ್ರೆಸೆಂಟ್ ಕನ್ಸ್ಟ್ರಿಕ್ಟೆಡ್ ರೀಜನ್ ಆಫ್ ಕ್ರೋಮೋಸೋಮ್ಸ್ ವೇರ್ 2 ಐಡೆಂಟಿಕಲ್ ಸಿಸ್ಟರ್ಸ್ ಕ್ರೋಮ್ಯಾಟಿಡ್ಸ್ ಆರ್ ಮೋಸ್ಟ್ ಕ್ಲೋಸ್ಲಿ ಇನ್ ಕಾಂಟ್ಯಾಕ್ಟ್. ಸೊ ಅದಕ್ಕೆ ನಾವೇನು ಕರಿತೀವಿ, ಸೆಂಟ್ರೋಮಿಯರ್ ಅಂತ ಕರಿತೀವಿ. ನೋಡಿ ಇಲ್ಲಿ ಇದೊಂದು ಹಾಮು, ಇದೊಂದು ಆರ್ಮ್ ಅಂತ ಕರಿತೀವಿ, PQ ಆರ್ಮ್ ಅಂತ ಕರಿತೀವಿ. ಅಷ್ಟೆಲ್ಲ ಡೀಟೇಲ್ಸ್ ನಮಗೆ ಬೇಕಾಗಿಲ್ಲ. ಸೊ ಇವೆರಡು ಎಲ್ಲಿ ಜಾಯ್ನ್ ಆಗಿದೆ, ಇಲ್ಲಿ ಜಾಯ್ನ್ ಆಗಿದೆ. ಇದಕ್ಕೆ ನಾವೇನಂತ ಕರಿತೀವಿ, ಸೆಂಟ್ರೋಮಿಯರ್ ಅಂತ ಕರಿತೀವಿ. ಏನು, ಸೆಂಟ್ರೋಮಿಯರ್. ಓಕೆ. ಸೊ ಆ ಕಡೆ ಈ ಕಡೆ ಇರೋದಕ್ಕೆ ಇದಕ್ಕೆ ನಾವೇನಂತ ಕರಿತೀವಿ, ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಅಂತ ಕರಿತೀವಿ. ಏನು, ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಆನ್ ಈಚ್ ಸೈಡ್ ಆಫ್ ದ ಸೆಂಟ್ರೋಮಿಯರ್ ದೇರ್ ಆರ್ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ ಕಾಲ್ಡ್ ಕೈನೆಟೋಕೋರ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಇಲ್ಲೊಂದು ಡಿಸ್ಕ್ ಶೇಪ್ ಇಲ್ಲೇ ಈ ಥರ ಇದೆ, ಇಲ್ಲೊಂದು ಡಿಸ್ಕ್ ಶೇಪ್ ಈ ಥರ ಇದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕೈನೆಟೋಕೋರ್ ಅಂತ ಕರಿತೀವಿ. ಏನು, ಕೈನೆಟೋಕೋರ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಸೆಂಟ್ರೋಸೋಮ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಸೆಂಟ್ರೋಸೋಮ್ ಈಸ್ ಎ ಸೆಲ್ಯುಲಾರ್ ಸ್ಟ್ರಕ್ಚರ್ ಇನ್ವಾಲ್ವ್ಡ್ ಇನ್ ಪ್ರೋಸೆಸ್ ಆಫ್ ಸೆಲ್ ಡಿವಿಷನ್. ಇದೊಂದು ಸೆಲ್ಯುಲಾರ್ ಸ್ಟ್ರಕ್ಚರ್ ಆಗಿರುತ್ತೆ. ಒಂದು ಸೆಲ್ ಡಿವಿಷನ್ ಆಗುವಾಗ, ಇದು ನಾವು ಸೆಲ್ ಡಿವಿಷನ್ ಚಾಪ್ಟರ್ ಬಂದಾಗ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಅಲ್ಲಿ ಏನಾಗುತ್ತೆ, ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಯಾವುದು, ಇದು ಸೆಂಟ್ರೋಮಿಯರ್ ಅಂತ ಹೇಳೋದು, ಸೆಂಟ್ರೋಸೋಮ್ ಅಂತ ಹೇಳೋದು. ಬಿಫೋರ್ ಸೆಲ್ ಡಿವಿಷನ್ ದ ಸೆಂಟ್ರೋಸೋಮ್ duplicates and then division begins. The two centrosomes move to opposite ends of the cell. ಸೊ ಇದು ಎರಡು ಒಂದು ಆಪೋಸಿಟ್ ಕಡೆಗೆ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನೋಡಿ ಇಲ್ಲಿ ಬಹುತೇಕ ಪ್ರಾಣಿ ಜೀವಕೋಶಗಳು ಮತ್ತು ಕೆಳಸ್ತರದ ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುತ್ತೆ. ಸಾಮಾನ್ಯವಾಗಿ ಕೋಶ ಕೇಂದ್ರದ ಸಮೀಪ ಕಂಡುಬರುತ್ತೆ. ಇದು ಯಾವುದು, ಈ ಸೆಂಟ್ರೋಸೋಮ್. ಸೆಂಟ್ರಿಯೋಲ್ ಮತ್ತು ಅವುಗಳನ್ನು ಆವರಿಸಿರುವ ಕೋಶ ದ್ರವ್ಯ ಇವೆರಡರನ್ನು ಸೇರಿ ಸೆಂಟ್ರೋಸೋಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ಈ ಥರ ಇದೆ ಸೆಂಟ್ರೋಸೋಮ್, ಇಲ್ಲಿದೆ ನೋಡಿ ಸೆಂಟ್ರೋಸೋಮ್. ಅವು ನಾವು ಕರೆಕ್ಟಾಗಿ ನೋಡಿದ್ರೆ ಈ ಥರ ಇರುತ್ತೆ, ಇವೆರಡನ್ನು ಹೋಲ್ಡ್ ಮಾಡಿರುತ್ತೆ ಅದು. ಓಕೆ. ಎಸ್. ನೆಕ್ಸ್ಟ್ ನೋಡಿ, ವಾಟ್ ವಿ ಕಾಲ್ ದಿಸ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಏನು, ಕ್ರೊಮ್ಯಾಟಿಡ್ಸ್.
ಕ್ರೊಮ್ಯಾಟಿಡ್ಸ್. ಈಚ್ ಕ್ರೋಮೋಸೋಮ್ಸ್ ಹ್ಯಾಸ್ ಟೂ ಸಿಮೆಟ್ರಿಕಲ್ ಸ್ಟ್ರಕ್ಚರ್ಸ್ ಕಾಲ್ಡ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಆ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಇದೊಂದು ಕ್ರೊಮ್ಯಾಟಿಡ್, ಇದೊಂದು ಕ್ರೊಮ್ಯಾಟಿಡ್ ಅಂತ ಕರಿತೀವಿ. ಈಚ್ ಕ್ರೊಮ್ಯಾಟಿಡ್ ಕಂಟೈನ್ಸ್ ಎ ಸಿಂಗಲ್ DNA ಮಾಲಿಕ್ಯೂಲ್. ನೋಡಿ ಇಲ್ಲಿ ಈ ಒಂದು ಕ್ರೊಮ್ಯಾಟಿಡ್ ನಾವು ಈ ತರ ನೋಡ್ತಾ ಹೋದ್ರೆ, ಇನ್ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ಅದೇನಾಗುತ್ತೆ, DNA ಅನ್ನೋದು ಇರುತ್ತೆ. DNA ಮತ್ತೆ ಒಂದು ಜೆನೆಟಿಕ್ ಕೋಡ್ಸ್ ಇರುತ್ತೆ, ಅಲ್ಲಿ ಅಡೆನಿನ್ ಗೈನಿನ್ ಆ ಥರ ಎಲ್ಲ ಕೋಡ್ಸ್ ಇರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಓಕೆ, ಸೊ ಅಟ್ ಅನಾಫೇಸ್ ಅಂದರೆ ಒಂದು ಸ್ಟೇಜ್ ಆಫ್ ಸೆಲ್ ಡಿವಿಷನ್ ಅಲ್ಲಿ ಒಂದು ಸ್ಟೇಜ್ ಆಗಿರುತ್ತೆ. ಸೊ ಅಟ್ ದ ಅನಾಫೇಸ್ ಆಫ್ ಮೈಟೋಟಿಕ್ ಸೆಲ್ ಡಿವಿಷನ್, ಸಿಸ್ಟರ್ ಕ್ರೋಮೋಸೋಮ್ಸ್ ಆರ್ ಸಪರೇಟ್ ಅಂಡ್ ಮೈಗ್ರೇಟ್ ಟು ಆಪೋಸಿಟ್ ಪೋಲ್ಸ್. ಅದು ಯಾವ ಥರ ಒಂದು ಮೈಗ್ರೇಟ್ ಆಗುತ್ತೆ ಆಪೋಸಿಟ್ ಪೋಲ್ಗಳೇ ಎಂತೆಲ್ಲ ಯಾವ ಒಂದು ಇದ್ರಲ್ಲಿ ನೋಡೋಣ ಅಂದರೆ ಸೆಲ್ ಡಿವಿಷನ್, ಕೋಶ ವಿಭಜನೆ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರೋದು ಟಿಲೋಮಿಯರ್ ಅಂತ ಬರುತ್ತೆ, ಟಿಲೋಮರ್ ಅಂತ ಬರುತ್ತೆ. ಟರ್ಮಿನಲ್ ಆಫ್ ದ ಕ್ರೋಮೋಸೋಮ್ ಇಸ್ ಕಾಲ್ಡ್ ಟಿಲೋಮರ್ ಅಂತ ಕರಿತೀವಿ. ಈ ಒಂದು ಟರ್ಮಿನಲ್ ಏನಿದೆ, ಕೊನೆಯ ಭಾಗ ಏನಿದೆ, ಅದಕ್ಕೆ ನಾವೇನಂತ ಕರಿತೀವಿ, ಟಿಲೋಮರ್ ಅಂತ ಕರಿತೀವಿ. ವರ್ಣತಂತುವಿನ ಒಂದು ಟರ್ಮಿನಲ್ ಭಾಗ ಅಥವಾ ಎಂಡ್ ಪೋರ್ಷನ್ಗೆ ಏನಂತ ಕರಿತೀವಿ ನಾವು, ವೇರ್ ಕಾಲ್ಡ್ ಆಸ್ ಅ ಟಿಲೋಮರ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ನಾವು ಏನ್ ಬಗ್ಗೆ ತಿಳ್ಕೊಳ್ತಾ ಇದೀವಿ ಈಗ, ವರ್ಣತಂತುಗಳು. ಈ ಒಂದು ನ್ಯೂಕ್ಲಿಯಸ್ ಅಲ್ಲೇ ಈ ಒಂದು ಕ್ರೋಮೋಸೋಮ್ಸ್ ಎಲ್ಲ ಇರೋದು. ಓಕೆ, ಅದು ಏನು, ಈ ತರ ನ್ಯೂಕ್ಲಿಯಸ್ ಇದ್ರೆ ಕ್ರೊಮ್ಯಾಟಿಡ್ಸ್ ಇರುತ್ತೆ, ಸೊ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದು ಏನಾಗುತ್ತೆ, ಕ್ರೋಮೋಸೋಮ್ಸ್ ಆಗಿರುತ್ತೆ. ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಏನಿರುತ್ತೆ, DNA ಆಗಿರುತ್ತೆ, ಮತ್ತೆ ಆ DNA ಎಲ್ಲ ಫಾರ್ಮೇಷನ್ ಆಗಿ ಏನಾಗುತ್ತೆ, ಕ್ರೋಮೋಸೋಮ್ಸ್ ಆಗುತ್ತೆ. ಸೊ ಅದು ನಾವು ಡಿಸ್ಕಸ್ ಮಾಡಿದ್ವಿ, ಅದು ನೀವು ನೆನ್ಪಿಟ್ಕೋಬೇಕು. ಓಕೆ, ನೋಡಿ, ವರ್ಣತಂತುಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಆ ಜೀವಿಯ ಗುಣಲಕ್ಷಣಗಳನ್ನು ಸಾಗಿಸುವ ಮಾಧ್ಯಮಗಳಾಗಿವೆ. ಇವುಗಳ ಸಂಖ್ಯೆ ಪ್ರತಿಯೊಂದು ಪ್ರಭೇದ ನಿರ್ದಿಷ್ಟವಾಗಿರುತ್ತದೆ. ಅಂದರೆ ಕ್ರೋಮೋಸೋಮ್ಸ್ ಆರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಲೊಕೇಟೆಡ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಈಚ್ ಕ್ರೋಮೋಸೋಮ್ಸ್ ಈಸ್ ಮೇಡ್ ಆಫ್ ಪ್ರೋಟೀನ್ ಅಂಡ್ ಸಿಂಗಲ್ ಮಾಲಿಕ್ಯೂಲ್ ಆಫ್ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. ಸೊ DNA ಇಂದ ಮಾಡಲ್ಪಟ್ಟಿರುತ್ತೆ ಯಾವುದು, ಕ್ರೋಮೋಸೋಮ್ಸ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ಅಂಡ್ ಸೆಂಟ್ರೋಸೋಮ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಇದನ್ನ 4 ಟೈಪ್ಸ್ ಆಗಿ ಕ್ಲಾಸಿಫೈಡ್ ಮಾಡ್ತೀವಿ. ಒಂದು ಮೆಟಾಸೆಂಟ್ರಿಕ್ ಅಂತ ಕರಿತೀವಿ, ಸಬ್ ಮೆಟಾಸೆಂಟ್ರಿಕ್ ಅಂಡ್ ಆಕ್ರೋಸೆಂಟ್ರಿಕ್ ಅಂಡ್ ಟಿಲೋಸೆಂಟ್ರಿಕ್ ಅಂತ ಕರಿತೀವಿ. ಓಕೆ, ಸೊ ಏನು ಮೆಟಾಸೆಂಟ್ರಿಕ್ ಅಂದರೆ ಸೆಂಟ್ರೋಮಿಯರ್ ಅಟ್ ದ ಮಿಡಲ್ ವಿತ್ 2 ಈಕ್ವಲ್ ಆರ್ಮ್ಸ್. ನೋಡಿ ಇಲ್ಲಿ ಮೆಟಾಸೆಂಟ್ರಿಕ್ ಅಂತ ಇಲ್ಲಿದೆ. ಸೊ ಇದು ಎಷ್ಟು ಉದ್ದ ಇದೆಯೋ ಇದು ಅಷ್ಟೇ ಇರುತ್ತೆ. ಸೊ ನೆಕ್ಸ್ಟ್ ಇದು ಅಷ್ಟೇ ಇರುತ್ತೆ. ಸೊ ಇದು ಅಷ್ಟೇ ಇರುತ್ತೆ. ದಿಸ್ ವಿ ಆರ್ ಕಾಲ್ಡ್ ಆಸ್ ವಾಟ್, ಮೆಟಾಸೆಂಟ್ರಿಕ್ ಅಂತ ಕರಿತೇವೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಸಬ್ ಮೆಟಾಸೆಂಟ್ರಿಕ್ ಅಂತ ಅಂದರೆ ನೋಡಿ, 1 ಶಾರ್ಟ್ ಆರ್ಮ್ ಅಂಡ್ 1 ಲಾಂಗ್ ಆರ್ಮ್ ಅಂತ ಕರಿತೀವಿ. ನೋಡಿ ಇಲ್ಲಿ ಒಂದು ಚಿಕ್ಕದಾಗಿದೆ, ಒಂದು ಶಾರ್ಟ್ ಆರ್ಮ್, ಇನ್ನೊಂದು ಲಾಂಗ್ ಆರ್ಮ್ ಅಂತ ಕರಿತೀವಿ. ದಟ್ಸ್ ವೈ ವಿ ಆರ್ ಕಾಲ್ಡ್ ಆಸ್ ಸಬ್ ಮೆಟಾಸೆಂಟ್ರಿಕ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ಇದಕ್ಕೆ ಕನ್ನಡದಲ್ಲಿ ವರ್ಡ್ಸ್ ಇಲ್ಲ, ಬಟ್ ಯು ಶುಡ್ ರಿಮೆಂಬರ್ ಇನ್ ಇಂಗ್ಲೀಷ್ ಓನ್ಲಿ. ಓಕೆ, ಎಸ್. ನೆಕ್ಸ್ಟು ಆಕ್ರೋಸೆಂಟ್ರಿಕ್ ಅಂತ ಕರಿತೀವಿ. ಸೊ ವಾಟ್ ಯು ಮೀನ್ ಬೈ ಆಕ್ರೋಸೆಂಟ್ರಿಕ್ ಅಂದರೆ ವಿತ್ ಅನ್ ಎಕ್ಸ್ಟ್ರೀಮ್ಲಿ ಶಾರ್ಟ್ ಆರ್ಮ್, ವೆರಿ ಲಾಂಗ್ ಆರ್ಮ್ ಅಂತ ಹೇಳ್ಬಿಟ್ಟು. ಸೊ ತುಂಬ ಚಿಕ್ಕದೊಂದು ಶಾರ್ಟ್ ಆರ್ಮ್ ಇರುತ್ತೆ, ನೆಕ್ಸ್ಟ್ ಒಂದು ದೊಡ್ಡದು ಎಕ್ಸ್ಟ್ರೀಮ್ಲಿ ಜಾಸ್ತಿ ಇರುತ್ತೆ, ಎಕ್ಸ್ಟ್ರೀಮ್ಲಿ ಬಿಗ್, ವೆರಿ ಲಾಂಗ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದನ್ನ ಆಕ್ರೋಸೆಂಟ್ರಿಕ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಟಿಲೋಸೆಂಟ್ರಿಕ್ ಅಂತ ಕರಿತೀವಿ. ಸೊ ಟಿಲೋಸೆಂಟ್ರಿಕ್ ಅಂದರೆ ವಿತ್ ಟರ್ಮಿನಲ್ ಸೆಂಟ್ರೋಸೋಮ್ ಅಂತ ಹೇಳ್ಬಿಟ್ಟು ಒಂದು ಕಡೆ ಮಾತ್ರ ಇರುತ್ತೆ, ಇನ್ನೊಂದು ಕಡೆ ಏನೂ ಇರೋದಿಲ್ಲ. ದಟ್ ವಿ ಆರ್ ಕಾಲ್ಡ್ ಆಸ್ ವಾಟ್, ಟಿಲೋಸೆಂಟ್ರಿಕ್ ಅಂತ ಕರಿತೇವೆ. ಕ್ಲಿಯರ್? ಎಸ್. ನೋಡಿ, ಎಸ್, ನೋಡಿ ಇಲ್ಲಿ ಟಿಲೋಸೆಂಟ್ರಿಕ್ ಈ ಥರ ಇರುತ್ತೆ, ಒಂದು ಕಡೆ ಮಾತ್ರ ಆರ್ಮ್ಸ್ ಇರುತ್ತೆ, ಇನ್ನೊಂದು ಕಡೆ ಏನೂ ಇರೋದಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ಸೆಂಟ್ರೋಮಿಯರ್ ಅಂತ ಕರಿತೀವಿ. ಏನು, ಸೆಂಟ್ರೋಮಿಯರ್. ಸೊ ನೆಕ್ಸ್ಟ್ ಅದು ಆಕ್ರೋಸೆಂಟ್ರಿಕ್, ಈಗ ತಾನೇ ನೋಡಿದ್ವಿ. ಸಬ್ ಮೆಟಾಸೆಂಟ್ರಿಕ್, ನೆಕ್ಸ್ಟು ಮೆಟಾಸೆಂಟ್ರಿಕ್ ಅಂತ ಕರಿತೀವಿ. ನೋಡಿ ಇಲ್ಲಿ ಕ್ರೋಮೋಸೋಮ್ಸ್ನ ಒಂದು ನಾವು ಈ ಥರ ನೋಡ್ತಾ ಹೋದಾಗ ಇದೆಲ್ಲ DNA ಸ್ಟ್ರಕ್ಚರ್ ಫಾರ್ಮೇಷನ್ ಆಗಿರುತ್ತೆ, ಮತ್ತು ಕೋಡ್ಸ್ ಕೂಡ ಜನ್ರೇಟ್ ಆಗಿರುತ್ತೆ. ನೋಡಿ ಇಲ್ಲಿ ಈ ಥರ ಇದೆ. ಸೊ ಅಡೆನಿನ್ನು, ಥೈಮಿನ್ನು, ಸೈಟಸಿನ್ನು, ಗೈನಿನ್ನು, ಇದೆಲ್ಲ ಏನು ಅಂತ ನೋಡೋಣ DNA RNA ಡಿಸ್ಕಸ್ ಮಾಡುವಾಗ. ಓಕೆ, ಸೊ ನೀವು ಬೇಸ್ ಪೇರ್ಸ್ ಅಂತ ಕರಿತೀವಿ ಒಟ್ರ. ಓಕೆ, ಎಸ್. ನೋಡಿ ಇಲ್ಲಿ ಟಿಲೋಮರ್. ಸೊ ಇದಕ್ಕೆ ನಾವು P ಆರ್ಮ್ ಅಂತ ಕರಿತೀವಿ, ಇದಕ್ಕೆ Q ಆರ್ಮ್ ಅಂತ ಕರಿತೀವಿ. ಕ್ಲಿಯರ್? ಸೊ ದಿಸ್ ವೇರ್ ಕಾಲ್ಡ್ ಆಸ್ ಕ್ರೊಮ್ಯಾಟಿಡ್. ಇದೊಂದು ಕ್ರೊಮ್ಯಾಟಿಡ್, ಇದೊಂದು ಕ್ರೊಮ್ಯಾಟಿಡ್ ಅಂತ ಕರಿತೀವಿ. ಸೊ ಇವೆರಡನ್ನೂ ಸೇರಿ ನಾವು ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಈ ಆಟೋಸೋಮ್ಸ್ ಮತ್ತು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಬರುತ್ತೆ. ಓಕೆ, ಸೊ ಏನಪ್ಪ ಈ ಒಂದು ಆಟೋಸೋಮ್ಸ್ ಅಂದರೆ, ಆಟೋಸೋಮ್ಸ್ ಆರ್ ನಂಬರ್ಡ್ ಕ್ರೋಮೋಸೋಮ್ಸ್ ದಟ್ ಕಂಟೈನ್ಸ್ ಜೀನ್ಸ್ ಫಾರ್ ಎನಿಥಿಂಗ್ ದಟ್
ಡಸ್ ನಾಟ್ ರಿಲೇಟೆಡ್ ಟು ಸೆಕ್ಸ್ ಡಿಟರ್ಮಿನೇಷನ್. ಅಂದರೆ ಯಾವುದೇ ಬೆಳವಣಿಗೆ ಆಗಿರ್ಬೋದು, ಯಾವುದೇ ಗುಣಲಕ್ಷಣ ಆಗಿರ್ಬೋದು, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆಟೋಸೋಮ್ಸ್ ಅಂತ ಕರಿತೀವಿ, ಆಟೋಸೋಮ್ಸ್. ನೆಕ್ಸ್ಟ್ ಆಲೋಸೋಮ್ಸ್ ಅಥವಾ ಕರಿತೀವಿ, ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಸೊ ಇದು ನಿರ್ಧಾರ ಮಾಡುವ ಒಂದು ವರ್ಣತಂತುಗಳಾಗಿರುತ್ತೆ. ಯಾವುದು? ಸೆಕ್ಸ್ ಕ್ರೋಮೋಸೋಮ್. ಆ ಸೆಕ್ಸ್ ಕ್ರೋಮೋಸೋಮ್ ಈಸ್ ಟೈಪ್ ಆಫ್ ಕ್ರೋಮೋಸೋಮ್ ಇನ್ವಾಲ್ವ್ಡ್ ಇನ್ ಸೆಕ್ಸ್ ಡಿಟರ್ಮಿನೇಷನ್. ಎಕ್ಸಾಂಪಲ್, ಎಕ್ಸ್ ಇದ್ರೆ ಹೆಣ್ಣಾಗತ್ತೆ, ವೈ ಇದ್ರೆ ಗಂಡಾಗತ್ತೆ. ಸೊ ನೋಡ್ತಾ ಹೋಗೋಣ ಅದು ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಕ್ಲಿಯರ್? ಸೊ ಇವೆಷ್ಟಿರುತ್ತೆ? 2 ಇರುತ್ತೆ. ಸೊ ಇವೆಷ್ಟಿರುತ್ತೆ? 22 ಪೇರ್ಸ್ ಇರುತ್ತೆ. ಓಕೆ, ಸೊ 22 ಪೇರ್ಸ್ ಅಂದರೆ 22 ಇಂಟು 2 ಎಷ್ಟಾಯಿತು? 44 ಆಯಿತು. ಇದು ಪ್ಲಸ್ 2 46 ಆಗುತ್ತೆ. ಟೋಟಲ್ 46 ಇರಬೇಕು. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ, ಈಚ್ ಆಫ್ ಸೆಲ್ ಹ್ಯೂಮನ್ಸ್ ಜನರಲಿ ಹ್ಯಾಸ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್. ಟೋಟಲಿ 46 ನಂಬರ್. ಪೇರ್ಸ್ ಕೇಳಿದಾಗ 23 ಹೇಳಬೇಕು. ಸೊ ನಂಬರ್ ಕೇಳಿದಾಗ 46 ಹೇಳಬೇಕು. ಸೊ ಔಟ್ ಆಫ್ ದಿಸ್ 23 ಪೇರ್ಸ್, 22 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಆರ್ ಆಟೋಸೋಮ್ಸ್. ಆಟೋಸೋಮ್ಸ್ ಅಂತ ಕರಿತೀವಿ. ಸೊ ಲಾಸ್ಟ್ ಪೇರ್ಗೆ ನಾವೇನು ಕರಿತೀವಿ? 23rd ಪೇರ್ ವಿ ಕಾಲ್ಡ್ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಡಿಫ್ರೆಂಟ್ ಇನ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ಮೇಲ್ಸಲ್ಲಿ ಮತ್ತು ಫೀಮೇಲ್ಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಮಾನವನ ಪ್ರತಿಯೊಂದು ಜೀವಕೋಶವು ಸಾಮಾನ್ಯವಾಗಿ 23 ಜೋಡಿ ವರ್ಣತಂತುಗಳನ್ನು ಹೊಂದಿರುತ್ತೆ. ಒಟ್ಟು 46 ಸಂಖ್ಯೆಯಲ್ಲಿರುತ್ತೆ. 23 ಜೋಡಿಗಳಲ್ಲಿ 22 ಜೋಡಿ ಕ್ರೋಮೋಸೋಮ್ಗಳಾಗಿರುತ್ತೆ. ಕ್ರೋಮೋಸೋಮ್ಗಳು ಏನಾಗಿರುತ್ತೆ? ಆಟೋಸೋಮ್ಗಳಾಗಿರುತ್ತವೆ. ಸೊ 23ನೇ ಜೋಡಿ ಗಂಡು ಮತ್ತು ಹೆಣ್ಣು ವಿಭಿನ್ನವಾಗಿರುವ ಲೈಂಗಿಕ ವರ್ಣತಂತುಗಳಾಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ, ಅದು 2n ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. 2n ಇಸ್ ಈಕ್ವಲ್ ಟು 46. n ಅಂದರೆ 23. 2 ಇಂಟು 23 ಇಸ್ ಈಕ್ವಲ್ ಟು 46. ಓಕೆ, 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. 23 pairs of chromosomes. One is 22 pairs of chromosomes. So one pair of chromosomes ಅಂದರೆ allosomes ಅಂತ ಕರಿತೀವಿ. ಅದು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಇಲ್ಲೇನಿರುತ್ತೆ? ಮೇಲ್ ಆದರೆ ಗಂಡಾಗಿದ್ರೆ ಗಂಡು, ಗಂಡಲ್ಲಿ ಏನಿರುತ್ತೆ? XY ಇರುತ್ತೆ. ಸೊ ಹೆಣ್ಣಲ್ಲಿ XX ಇರುತ್ತೆ. ಕ್ಲಿಯರ್? ಸೊ ಆಟೋಸೋಮ್ಸ್ ಎಷ್ಟಿರುತ್ತೆ? ಸೊ 22 ಪೇರ್ಸ್ ಇರುತ್ತೆ. ಅಂದರೆ 44 ನಂಬರ್ಸ್ ಇರುತ್ತೆ. ನಂಬರ್ ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ನೋಡಿ, ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತ ಕರಿತೀವಿ. ಏನು? ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ಫಸ್ಟ್ಗೆ ಏನು ತಿಳ್ಕೊಳ್ಳೋಣ, ಟ್ರೈಸೋಮಿ ಅಂತ ಬರುತ್ತೆ. ಏನು? ಟ್ರೈಸೋಮಿ. ಕ್ರೋಮೋಸೋಮಲ್ ಡಿಸಾರ್ಡರಲ್ಲಿ ಟ್ರೈಸೋಮಿ ಅಂತ ಬರುತ್ತೆ. ದ ಸೆಲ್ ಹ್ಯಾಸ್ 1 ಎಕ್ಸ್ಟ್ರಾ ಕ್ರೋಮೋಸೋಮ್. ಅಂದರೆ ಒಂದು ಸೆಲ್ಲಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರುತ್ತೆ. ಅದಕ್ಕೆ ಇದನ್ನು ನಾವೇನು ಕರಿತೀವಿ? ಟ್ರೈಸೋಮಿ ಅಂತ ಕರಿತೀವಿ. ಆ್ಯಕ್ಚುಲಿ 2n ಇರಬೇಕು, ಇಲ್ಲೊಂದು ಎಕ್ಸ್ಟ್ರಾ ಇರುತ್ತೆ, +1 ಅಂತ ಕರಿತೀವಿ. ಸೊ ಇದಕ್ಕೆ ಇನ್ನೊಂದು ಹೆಸರು ಇದೆ, ಡೌನ್ ಸಿಂಡ್ರೋಮ್ ಅಂತ ಇದೆ. ಏನು? ಡೌನ್ ಸಿಂಡ್ರೋಮ್. ಡೌನ್ ಸಿಂಡ್ರೋಮ್. ಓಕೆ, ಸೊ ಟ್ರೈಸೋಮಿ 21 ಅಂತ ಕರಿತೀವಿ. ಯಾಕೆ 21 ಅಂತ ಕರಿತೀವಿ ಮುಂದೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? ಟ್ರೈಸೋಮಿ ಅಂದರೆ 47 ಕ್ರೋಮೋಸೋಮ್ಸ್ ಇರುತ್ತೆ, ನೆನ್ಪಿಡಬೇಕು. ಸೊ ನೋಡಿ ಇಲ್ಲಿ, ಸೊ ಹೆಚ್ಚುವರಿ ಕ್ರೋಮೋಸೋಮ್ ಟ್ರೈಸೋಮಿಗೆ ಕಾರಣವಾಗಿರುತ್ತೆ. ಸೊ ಟ್ರೈಸೋಮಿ ಹೊಂದಿರುವ ವ್ಯಕ್ತಿ ಸಾಮಾನ್ಯವಾಗಿ 46 ಕ್ರೋಮೋಸೋಮ್ಗಳ ಬದಲಿಗೆ 47 ಕ್ರೋಮೋಸೋಮ್ಗಳನ್ನು ಹೊಂದಿರ್ತಾನೆ. ಸೊ ಟ್ರೈಸೋಮಿ ಇದ್ರೆ ಈ ಥರ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಸು, ಅವ್ನ ಫೀಚರ್ಸ್ ಎಲ್ಲ ಈ ಥರ ಇರುತ್ತೆ. ಕ್ಲಿಯರ್? ಸೊ ಲೋ ಮಸಲ್ ಟೋನ್ ಇರುತ್ತೆ, ಸ್ಮಾಲ್ ಸ್ಟ್ರಕ್ಚರ್, ಶಾರ್ಟ್ ನೆಕ್ ಇರುತ್ತೆ. ನೆಕ್ ಅನ್ನೋದು ಶಾರ್ಟ್ ಆಗಿರುತ್ತೆ, ಫ್ಲ್ಯಾಟ್ ನೋಸಲ್, ಮೂಗೆಲ್ಲ ಒಂದು ಫ್ಲ್ಯಾಟ್ ಆಗಿರುತ್ತೆ. ಸೊ ಇದೆಲ್ಲ ಪ್ರಾಪರ್ಟೀಸ್ ಆಫ್ ಏನು? ಸಿಂಪ್ಟಮ್ಸ್ ಆಫ್ ಡೌನ್ ಸಿಂಡ್ರೋಮ್ ಅಂತ ಹೇಳ್ಬೋದು. ಕ್ಲಿಯರ್? ಎಸ್. ನೋಡಿ ಇಲ್ಲಿ 21 ಟ್ರೈಸೋಮಿ 21 ಅಂತ ಕರಿತೀವಲ್ಲ. ನೋಡಿ ಇಲ್ಲಿ ಟ್ರೈಸೋಮಿ 21 ಯಾಕೆ ಅಂದರೆ 21ನೇ ಒಂದು ಕ್ರೋಮೋಸೋಮ್ನ ಜೊತೆಯಲ್ಲಿ ಏನಿರುತ್ತೆ? ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇರುತ್ತೆ, ಅದಕ್ಕೆ ಈ ಥರ ಇರುತ್ತೆ. ಸ್ಮಾಲ್ ಹೆಡ್ ಅಟ್ ಬರ್ತ್. ಸೊ ಡೆಂಟಲ್ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟು ವೈಟ್ ಸ್ಪಾಟ್ ಆನ್ ದ ಕಲರ್ಡ್ ಪಾರ್ಟ್ ಆಫ್ ದ ಐ ಹತ್ರ ಒಂದು ವೈಟ್ ಸ್ಪಾಟ್ಸ್ ಇರುತ್ತೆ. ಶಾರ್ಟ್ ಇಯರ್ಸ್ ಇರುತ್ತೆ. ಸೊ ಇದೆಲ್ಲ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಸೊ ಸಿಂಪ್ಟಮ್ಸ್ ಯಾವುದಕ್ಕಪ್ಪ ಅಂದರೆ ದಟ್ ಈಸ್ ಟ್ರೈಸೋಮಿ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಒನ್ ಮೋರ್ ಥಿಂಗ್, ದಟ್ ಈಸ್ ಮೋನೋಸೋಮಿ ಅಂತ ಕರಿತೀವಿ. ದ ಸೆಲ್ ಹ್ಯಾಸ್ 1 ಕ್ರೋಮೋಸೋಮ್ ಲೆಸ್, ಅಂದರೆ 2n-1 ಅಂತ ಕರಿತೀವಿ. 46 ಇರೋ ಬದಲು 45 ಇರುತ್ತೆ. ನೋಡಿ, ಇದನ್ನ ನಾವೇನೇನು ಕರಿತೀವಿ? ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಏನು? ಟರ್ನರ್ ಸಿಂಡ್ರೋಮ್. 45 ಕ್ರೋಮೋಸೋಮ್ಸ್ ಇರುತ್ತೆ ಇನ್ಸ್ಟೆಡ್ ಆಫ್ 46. ಓಕೆ, ಸೊ ಈ ಥರ ಒಂದು ವಾಟ್ ವಿ ಕಾಲ್ ದ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಈ ಥರ ಇರುತ್ತೆ ನೋಡುವಾಗ. ಸೊ ಪಾರ್ಷಿಯಲಿ ಶಾರ್ಟ್ ಒಂದು ವೈಡ್ ನೆಕ್ ಇರುತ್ತೆ.
ಸೊ ಬ್ರಾಡ್ ಚೆಸ್ಟ್ ಇರುತ್ತೆ, ವೈಡ್ಲಿ ಸ್ಪೇಸ್ಡ್ ನಿಪ್ಪಲ್, ಸೊ ಆರ್ಮ್ಸ್ ದಟ್ ಟರ್ನ್ಸ್ ಔಟ್ ಸ್ಲೈಟ್ಲಿ ಅಟ್ ದ ಎಲ್ಬೋಸ್, ಲೋ ಹೇರ್ ಲೈನ್ಸ್, ಕೂದಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಟೀತ್ ಪ್ರಾಬ್ಲಮ್ ಇರುತ್ತೆ, ಲಾರ್ಜ್ ನಂಬರ್ ಆಫ್ ಮೋಲ್ಸ್ ಇರುತ್ತೆ, ಮೋಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ, ಸ್ಮಾಲ್ ಸ್ಪೂನ್ ಶೇಪ್ ನೈಲ್ಸ್ ಇರುತ್ತೆ. ಸೊ ನೈಲ್ಸ್ ಅನ್ನೋದು ಒಂಥರ ಡಿಫ್ರೆಂಟ್ ಆಗೇ ಇರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ, ಸೊ ಇಲ್ಲಿ ಹೇಳ್ತಿದ್ರೆ ಒಂದು ಕಡಿಮೆ ಇದೆ, ಕ್ರೋಮೋಸೋಮ್ ಒಂದು ಕಡಿಮೆ ಇದೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನು ಕರಿತೀವಿ ಅದಕ್ಕೆ? ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. 45 ಕ್ರೋಮೋಸೋಮ್ಸ್ ಇರುತ್ತೆ, ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಕ್ಲಿನ್ಲೆ-ಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕರಿತೀವಿ? ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ಸೇ ಇರುತ್ತೆ ಇಲ್ಲಿ. ಅರ್ಥ ಆಯ್ತಲ್ವಾ? ಸೊ ನೋಡಿ ಇಲ್ಲಿ ಕ್ಲಿನ್ಲೆ-ಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತದೆ, ಸ್ಪ್ಯಾಸ್ ಫೇಶಿಯಲ್ ಹೇರ್ ಅಂದರೆ ಒಂದು ಮುಖದ ಒಂದು ಏರ್ಸ್ ಏನಿರುತ್ತೆ, ಕೂದಲೇನಿರುತ್ತೆ ಮುಖದ ಮೇಲೆ ಒಂದು ಗಡ್ಡ ಮಿಸ್ ಆಗಿರ್ಬೋದು, ಅದು ರೇರ್ ಆಗಿರುತ್ತೆ, ಚೆನ್ನಾಗಿ ಬೆಳೆದೇ ಇರೋದಿಲ್ಲ. ಸೊ ನೆಕ್ಸ್ಟು ನೆಕ್ ಪೋರ್ಷನ್ ತುಂಬ ರೆಡ್ಯೂಸ್ ಆಗಿರುತ್ತೆ, ಅಥವಾ ಮಸಲ್ ಟೋನ್ ಅನ್ನು ತುಂಬ ಕಡಿಮೆ ಇರುತ್ತೆ, ಮಸಲ್ಸ್ ಇರೋದಿಲ್ಲ, ಪ್ರಾಮಿನೆಂಟ್ ಬ್ರೆಸ್ಟ್ ಇರುತ್ತೆ. ಸೊ ಇದೆಲ್ಲ ಯಾವುದು ಟೆಸ್ಟಿಸ್ ಎಲ್ಲ ಸ್ಮಾಲ್ ಆಗಿರುತ್ತೆ. ಇದೆಲ್ಲ ಯಾವುದಕ್ಕೆ ರೀಸನ್ ಅಂದರೆ ಕ್ಲಿನ್ಲೆ-ಫಿಲ್ಟರ್ ಸಿಂಡ್ರೋಮ್ಗೆ ರೀಸನ್ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಸೊ ನಾವು ಇಲ್ಲಿ ಏನೇನು ನೋಡಿದ್ವಿ? ಡೌನ್ ಸಿಂಡ್ರೋಮ್ ನೋಡಿದ್ವಿ. ಸೊ ಡಿಸಾರ್ಡರ್ಸಲ್ಲಿ ಡೌನ್ ಸಿಂಡ್ರೋಮ್, ನೆಕ್ಸ್ಟ್ ಟರ್ನರ್ ಸಿಂಡ್ರೋಮ್ ಮತ್ತು ಕ್ಲಿನ್ಲೆ-ಫಿಲ್ಟರ್ ಸಿಂಡ್ರೋಮ್, ಇದೆಲ್ಲ ಒಂದು ಯಾವುದ್ರ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ನಮಗೆ ಗೊತ್ತಿರಬೇಕು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನೋಡಿ, ವಿವಿಧ ಜೀವಿಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ. ಸೊ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ಬೇರೆ ಬೇರೆ ಒಂದು ಪ್ರಾಣಿಗಳಲ್ಲಿ ಅಂತ ಹೇಳ್ಬಿಟ್ಟು. ಮಾನವನಲ್ಲಿ ಎಷ್ಟು? 46. ಸೊಳ್ಳೆಯಲ್ಲಿ 6 ಇರುತ್ತೆ, ನೊಣದಲ್ಲಿ 12 ಇರುತ್ತೆ, ಕಪ್ಪೆ ಫ್ರಾಗಲ್ಲಿ 26 ಇರುತ್ತೆ, ಇಲಿಯಲ್ಲಿ 40, ಭತ್ತದಲ್ಲಿ 24 ಇರುತ್ತೆ, ಮುಸ್ಕಿನ ಜೋಳ 20, ಮುಲಂಗಿಯಲ್ಲಿ 18 ಇರುತ್ತೆ, ಈರುಳ್ಳಿಯಲ್ಲಿ 16 ಇರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಪ್ಲಾಂಟ್ ಸೆಲ್ ಮತ್ತು ಆನಿಮಲ್ ಸೆಲ್ಗೆ ಮೇನ್ ಡಿಫ್ರೆನ್ಸಸ್ ಏನು? ಏನಾದರೂ ಡಿಫ್ರೆನ್ಸಸ್ ಇದೆಯಾ, ಇಲ್ಲಾಂದರೆ ಎರಡು ಒಂದೇನಾ ಅಂತ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಪ್ಲಾಂಟ್ ಸೆಲ್ಲಲ್ಲಿ ಏನು ಅಂತ ಫಸ್ಟ್ ಅಂದರೆ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಅಂದರೆ ವಾಟ್ ವಿ ಕಾಲ್ ದಿಸ್ ಕೋಶ ಭಿತ್ತಿ ಅಂತ ಕರಿತೀವಿ. ಏನು? ಕೋಶ ಭಿತ್ತಿ ಇರುತ್ತೆ. ಓಕೆ. ನೆಕ್ಸ್ಟ್ ಸೆಂಟ್ರಿಯೋಲ್ ಆಬ್ಸೆಂಟ್ ಇರುತ್ತೆ, ಸೆಂಟ್ರಿಯೋಲ್ ಅನ್ನೋದು ಇರೋದಿಲ್ಲ. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ಲೈಸೋಸೋಮ್ಸ್ ಆರ್ ಲೆಸ್ ಅಬಂಡೆಂಟ್. ಲೈಸೋಸೋಮ್ಗಳು ಕಡಿಮೆ ರೀತಿಯಲ್ಲಿ ಇರುತ್ತೆ. ಓಕೆ, ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನೆಕ್ಸ್ಟ್ ಲಾರ್ಜ್ ನಂಬರ್ ಆಫ್ ವ್ಯಾಕ್ಯೂಲ್ಸ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ, ಸೊ ಇದು ಪ್ಲಾಂಟ್ ಸೆಲ್ಲು, ಇದು ಅನಿಮಲ್ ಸೆಲ್. ಓಕೆ. ಸೊ ಒಂದು ಅನಿಮಲ್ ಸೆಲ್ ಏನಾಗುತ್ತೆ, ಒಂದು ಸರ್ಕ್ಯುಲರ್ ಶೇಪ್ದಲ್ಲಿ ಇರುತ್ತೆ, ಅಂದರೆ ಗೋಳಾಕಾರದಲ್ಲಿ ಇರುತ್ತೆ. ಸೊ ಪ್ಲಾಂಟ್ ಸೆಲ್ ಏನಾಗಿರುತ್ತೆ, ಪ್ಲಾಂಟ್ ಸೆಲ್ ಹಿಂಗಿರುತ್ತೆ, ಒಂದು ಪೆಟ್ಟಿಗೆ ಆಕಾರದಲ್ಲಿ ಇರುತ್ತೆ, ಅದು ಒಂದು ಸ್ಕ್ವೇರ್ ಶೇಪ್ದಲ್ಲಿ ಇರುತ್ತೆ. ಓಕೆ, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ. ಯಾವುದು? ಈ ಒಂದು ಪ್ಲಾಂಟ್ ಸೆಲ್. ಅದು ಮೇಯ್ನಾಗಿ ಡಿಫ್ರೆನ್ಸ್ ನಮ್ಗೆ ಗೊತ್ತಿರಬೇಕು, ನೋಡಿದ ತಕ್ಷಣ ಗೊತ್ತಾಗುತ್ತೆ, ಹೌದಲ್ವಾ? ಸೊ ನೆಕ್ಸ್ಟ್ ನೋಡಿ, ಸೆಲ್ ವಾಲ್ ಅಬ್ಸೆಂಟ್ ಇರುತ್ತೆ. ಇಲ್ಲಿ ಯಾವುದೊಂದು ಸೆಲ್ ವಾಲ್ ಇರೋದಿಲ್ಲ, ಅಥವಾ ಕೋಶ ಭಿತ್ತಿ ಇರುವುದಿಲ್ಲ. ಏನು? ಕೋಶ ಭಿತ್ತಿ, ವೆರಿ ಇಂಪಾರ್ಟೆಂಟ್ ಇದು. ಕೋಶ ಭಿತ್ತಿ ಇಲ್ಲ. ಸೊ ಸೆಂಟ್ರಿಯೋಲ್ ಇಸ್ ಪ್ರೆಸೆಂಟ್ ಇರುತ್ತೆ, ಸೆಂಟ್ರಿಯೋಲ್ ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟು ಪ್ಲಾಸ್ಟಿಡ್ಸ್ ಆಬ್ಸೆಂಟ್, ಪ್ಲಾಸ್ಟಿಡ್ಗಳು ಇರುವುದಿಲ್ಲ. ಲೈಸೋಸೋಮ್ಸ್ ಮೋರ್ ಅಬಂಡೆಂಟ್. ನೋಡಿ ಇಲ್ಲಿ, ಸೊ ಲೈಸೋಸೋಮ್ಸ್ ಎಲ್ಲಿದೆ? ಜಾಸ್ತಿ ಇರುತ್ತೆ, ಲೈಸೋಸೋಮ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಲೆಸ್ ನಂಬರ್ ಆಫ್ ವ್ಯಾಕ್ಯೂಲ್ಸ್ ಅನ್ನೋದು ಕಡಿಮೆ ಇರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಪ್ಲಾಂಟ್ ಸೆಲ್ಲಲ್ಲಿ ವ್ಯಾಕ್ಯೂಲ್ಸ್ ಅನ್ನೋದು ಜಾಸ್ತಿ ಇದೆ, ಇಲ್ಲಿ ವ್ಯಾಕ್ಯೂಲ್ಸ್ ಅನ್ನೋದು ಕಡಿಮೆ ಇದೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್, ದಿಸ್ ಈಸ್ ಆಲ್ ಅಬೌಟ್ ಡಿಫ್ರೆನ್ಸಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಓಕೆ. ಎಸ್ ಫ್ರೆಂಡ್ಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು DNA ಮತ್ತು RNA ಬಗ್ಗೆ ತಿಳ್ಕೊಂಡು ನೆಕ್ಸ್ಟು ಸೆಲ್ ಡಿವಿಷನ್ಗೆ ಹೋಗೋಣ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.